ಬಿಜೆಪಿಯವರು ಏನು ಅವ್ರು ಆಶ್ವಾಸನೆ ಕೊಟ್ಟಿದ್ರು, ಮಹದಾಯಿ ಏನಾಯ್ತು, ನೀರಾವರಿ ಏನಾಯ್ತು, ಬ್ಯಾಕ್ ದುಡ್ಡು ಎಲ್ಲೋಯ್ತು, 100 ರೂಪಾಯಿ ಡೀಸೆಲ್ ಆಗ್ಯದ, 1200 ರೂಪಾಯಿ ಗ್ಯಾಸ್ ಆಗ್ಯದ, ಗ್ಯಾಸಿನ ಸಿಲಿಂಡ್ರು, ಇದೆಲ್ಲ ಬಿಟ್ಟು ಬರೀ ಜಾತಿ ಹೆಸರು ಮೇಲೆ ಪಾಪ ಅದು ಯಾವುದೋ ಹೆಣ್ಮಕ್ಳು ಸತ್ತದ ಅದ್ರ ಫೋಟೋ ಹಾಕೊಂಡು ತಿರ್ಗಾಡ್ತಾ ಉಟ್ಕೊಂಡೇವು. ಇದಕ್ಕೆ ಏನಾದರೂ ಬುದ್ಧಿಗಿದೆಯಲ್ಲ? ಅವನ ಮಗಳು ಕಟ್ಕೊಂಡು ಅಪ್ಪಕ್ಕ ಒದ್ದಾಡ್ತದಾನ, ಆ ಫೋಟೋ ಹಿಡ್ಕೊಂಡು ಇವ್ರು ಓಟಿ ಹೊಂಟಾರ. ಜೋಶಿ ಏನು ಪರಿಸ್ಥಿತಿ ಬಂದ್ಬಿಡ್ತದೆ ನಿಮಗೆ? ಎಲ್ಲ ಬೀದಿ ಬೀದಿಯಾಗಿ ಫೋಟೋ ಹಾಕ್ಯಾರ. ಯಾಕೆ? ನಮಸ್ಕಾರ. ಅನೂಪ್ ಕುಮಾರ್ ಶಂಕರಪ್ಪ ಬಿಜವಾಡ್, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ಇವತ್ತು ನಮ್ಮ ಶಿವಶಂಕರ್ ಕಾಲನಿಯಲ್ಲಿ ಚಿಕ್ಕಲ್ಗಾರ್ ಸಮಾಜದ ಮತ ಯಾಚನೆ ಕಾರ್ಯಕ್ರಮವನ್ನು ಮಾಡಿದರು. ನಮ್ಮ ಗೋವಿಂದ್ ಜೋಶಿ ಅವರ ಧರ್ಮಪತ್ರಂತ ಕಮಲಾ ಜೋಶಿ ಅವರು ಬಂದು ಇಲ್ಲಿ ಮತಯಾಚನೆ ಮಾಡಿದರು. ಮತ್ತು ಇದು ವಾರ್ಡಿನ ಸಮಸ್ಯೆಗಳು ತುಂಬಾ ಇದ್ದಾವೆ. ಇಲ್ಲಿ ರೋಡಿನ ಕೆಲಸ ಐತೆ. ಯಾಕಂದ್ರೆ ಇಲ್ಲಿ ಇದಂತ MLA ನಮ್ಮವರಲ್ಲ, ಪ್ರಸಾದ್ ಅಬ್ಬಿ ಅವರು ನಮ್ಮವರಲ್ಲ, ಅವರು ಕಾಂಗ್ರೆಸ್ದವರು. ಹಂಗಾಗಿ ಸ್ವಲ್ಪ ಅಭಿವೃದ್ಧಿ ಬಿಜೆಪಿ ವಾರ್ಡು ಅಭಿವೃದ್ಧಿ ಕುಂಠಿತ ಆಗುತ್ತೆ. ಅದನ್ನು ಬರುವ ದಿನಗಳದಾಗ ನಾವೆಲ್ಲ ಇದು ವಾರ್ಡನ್ನ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರದ್ದು 5ನೇ ಬಾರಿ MP ಆಗಿ ಸಚಿವರಾಗ್ತಾರ. ಇದು ನಾವು ಮುಷ್ಟಿಯಿಂದ ಗಟ್ಟಿ ಹೇಳ್ತೀವಿ ನಾವು. ಹಾಗಾಗಿ ಮುಂದೆ ಬರೋಣ ಇಲ್ಲಿ ಇದ್ದಂಥ ಮಹಿಳೆಯರಿಗೆ ಇರುವಂಥ ಮನೆಗಳು ಇದಾವಲ್ಲ, ಮಹಿಳೆಯರಿಗೆ ಇರ್ಲಿಕ್ಕೆ ವಸತಿ ಬರೋಬರಿ ಇಲ್ಲ. ಮತ್ತೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕು ನಾವು ಇಲ್ಲಿ ಯುವಕರಿಗೆ. ಯಾಕಂದ್ರೆ ಈ ಸಮಾಜಕ್ಕೆ ನಾವು ನೋಡ್ತಾ ಇರೋದು ಸುಮಾರು, ನಾನೇ ನೋಡ್ತಾ ಇರೋದು 30-35 ವರ್ಷ ಅಂತ. ಇಲ್ಲಿ ನಮ್ಮ ತಂದೆ, ನಮ್ಮ ಅಜ್ಜವ್ರ ಕಾಲದಲ್ಲಿ ಇವರೆಲ್ಲ ಸಂಪರ್ಕ ಇರೋದು ಬಿಟ್ಟಾಗ ಈ ಸಮಾಜಕ್ಕೆ ನಮ್ಮ ನರೇಂದ್ರ ಮೋದಿಜಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಡಿಸ್ತೇವೆ. ಅವ್ರಿಗೆಲ್ಲ ಒಳ್ಳೆ ರೀತಿ ಅಭಿವೃದ್ಧಿ ಏರಿಯಾಕ್ ಮಾಡಕ್ಕೆ, ಅವ್ರಿಗೊಂದು ಜೀವನದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಸ್ವಂತ ಉದ್ಯೋಗ ಮಾಡ್ಬೇಕು. ಆ ರೀತಿ ಮೋದಿಜಿ ಅವರ ಯೋಜನೆ ಕುರಿತು ಅನುದಾನಗಳು ಬರ್ತಾ ಆ ರೀತಿ ಅವ್ರು ಕೊಟ್ಟು ಎಲ್ಲ ಅಭಿವೃದ್ಧಿ ಮಾಡಕ್ಕೆ ವಿಚಾರ ಮಾಡ್ತೇವೆ. ನಿಮ್ಗೆಲ್ಲ ನೋಡೇ ಬಿಟ್ಟಿರ್ಲ, ಈಗ 1948ರಿಂದ 70 ವರ್ಷ 60 ವರ್ಷಗಳ ಆಳಿ ಎಷ್ಟು ದೇಶ ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ದವ್ರು ನಿಮ್ಗೆ ಗೊತ್ತಿದೆ. ನಾ ಹೇಳ್ಬೇಕಂತಲ್ಲ, ನೀವು ನೋಡಿರ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದ ಮೇಲೆ ರೋಡ್ಗಳ ಅಭಿವೃದ್ಧಿಗಳಾಗಿದ್ದು ಅದೇ 6 ವರ್ಷದಲ್ಲಿ 5 ವರ್ಷದ ಫೀಲ್ಡ್ ಅಲ್ಲಿ. ಅಲ್ಲಿಂದ ಮತ್ತೆ ಕುಂಠಿತ ಆಯ್ತು. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ರೋಡ್ ಎಲ್ಲ ಅಭಿವೃದ್ಧಿ ಬಂದು ನದಿ ಜೋಡಣೆ ಇದ್ವು. ಈಗ ನರೇಂದ್ರ ಮೋದಿಜಿ ಅವರು 2024ರಾಗ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ತಾರ. ಆದ್ಮೇಲೆ ಒಂದೊಂದು ಕೆಲಸ ನದಿ ಜೋಡಣೆಗಳು ಮಾಡ್ತಾರ. ಮತ್ತೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದಾರ, ಇನ್ನೂ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡ್ತಾರ. ಮತ್ತೆ ಬಡವರೇ ಉಳಿಬಾರ್ದು, ಬಡವರು ಒಂದು ಮಧ್ಯಮ ವರ್ಗದವ್ರು ಆಗ್ಬೇಕಂತ, ನಮ್ಮ ಶ್ರೀಮಂತರಾಗಬೇಕಂತ ನಮ್ಮ ಮೋದಿಜಿಯವರ ಆಶೆ ಐತಿ. ಆ ಪ್ರಕಾರ ಜನರಿಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ತಂಬರ್ತಾರೆ. ಸರ್, ಈಗ ಜಾಸ್ತಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ನಮ್ಮದೇ ಒಂದು ಬಿಜವಾಡ ಫ್ಯಾಮಿಲಿದೆ ಜಾಸ್ತಿ ಬೆಂಬಲ ಸಿಗ್ತಾ ಇದೆ, ಇದರಿಂದ ಇದಾಗ್ತಾ ಇದೆ ಅಂತ ಒಂದು ಸ್ವಲ್ಪ ಮತ್ತು ಅದರಲ್ಲಿ ನಿನ್ನೆ ಬಿಜವಾಡಿದಲ್ಲಿ ಶ್ರೀರಾಮ್ ಅವರ ಫೋಟೋ ತಗೊಂಡು ಪ್ರಚಾರ ಮಾಡ್ತಾರೆ. ದೇವರ ಹೆಸರ ಮೇಲೆ ಒಂದು ಪ್ರಚಾರ ರಾಜಕಾರಣಿ ಮಾಡ್ತಾ ಇದ್ದಾರೆ. ನಾವು ದೇವರ ಹೆಸರು ರಾಜಕಾರಣ, ನಾವು ಹಿಂದೂಗಳು ರೀ. ಹಿಂದೂಗಳು ನಮ್ಮ ದೇವರೇ ಶ್ರೀರಾಮ ಎಲ್ಲ ಇಟ್ಕೋರಿ. 500 ವರ್ಷ ಎಲ್ಲೇ ಸರ್, ಇದೇ ಕಾಂಗ್ರೆಸ್ ಅಂದಿತ್ತು. ರಾಮ ಮಂದಿರ ಉದ್ಘಾಟನೆಯಲ್ಲಿ ಅದು ಬಿಜೆಪಿ ಅವ್ರದ್ದು ರಾಮ ಮಂದಿರ, ನೀವು ಯಾರು ಇದು ಮಾಡ್ಬಿಟ್ರೆ ಬಿಜೆಪಿ ಹೇಳಿದ್ರು. ಇದು ಬಿಜೆಪಿ ಅವ್ರ ರಾಮ ಮಂದಿರ ಅಲ್ಲ, ಭಾರತ ದೇಶದ ಎಲ್ಲ ಹಿಂದೂ ಜನಾಂಗದ ರಾಮ ಮಂದಿರ. ತಲೆಯಲ್ಲಿ ಫಸ್ಟ್ ಇಟ್ಕೊಂಡು ಇದು ಭಾರತ ದೇಶದ ರಾಮ ಮಂದಿರ, ಭಾರತ ದೇಶದ ದರ್ವೊಬ್ಬ ಪ್ರಜೆಗೂ ಇರೋದು ಹಕ್ಕಿದೆ ರಾಮ ಮಂದಿರದ್ದು. ಇದು ಬಿಜೆಪಿ ಅವ್ರದ್ದಲ್ಲ, ಇದು ಹಿಂದೂ ಜನಾಂಗದ ರಾಮ ಮಂದಿರ ಅಂತ ಬಯಸ್ತಾರೆ. ಈಗ ಆಗಿದ್ದು ಒಂದು ಕಾಲೇಜಲ್ಲಿ ಘಟನೆ ಆಗಿತ್ತು, ಆ ಹೆಣ್ಣುಗಳಿನ ಮೇಲೆ ಮಾಡ್ಕೊಂಡು ರಾಜನೀತಿ ಎಲ್ಲ ಬಿಜೆಪಿನೇ ರಾಜನೀತಿ ಮಾಡ್ತಾ ಇದ್ದಾರೆ. ಎಲ್ಲಿ ಬಿಜೆಪಿ ರಾಜನೀತಿ ಮಾಡ್ತಾರೆ? ಬಿಜೆಪಿ ಅವರು ಹೋರಾಟ ಮಾಡ್ಯಾರ ಹಿಂದೂಗಳ ವಿರುದ್ಧ. ಏನೋ ಘಟನೆ ಬಿಜೆಪಿ ಅವರು ಹೋರಾಟ ಮಾಡ್ತಾರೆ. ಬಿಜೆಪಿ ಅವ್ರ ವಿರುದ್ಧ ಹಿಂದೂ ಪರವಾಗಿನೇ. ಹಿಂದೂಗಳು ಬಿಜೆಪಿ ಅವರು ಹಿಂದಿದ್ದಾರೆ ಅಂತ ದೇಶದ ಹಿಂದೂಗಳ ರಕ್ಷಣೆ ಇದೆ. ಅದೇ ನೋಡಿ ಮಾಡ್ತಿರೋದು ಕಾಂಗ್ರೆಸ್ ರಾಜಕಾರಣಿಗಳು. ನಾವು ಹಿಂದೂಗಳು ಕುಡ್ಕೊಂಡು ಸ್ಟ್ರೈಕ್ ಮಾಡಿ ಅದು ಬಹಿರಂಗ ಪಡಿಸೋಣ, ಬಂದು ತಮ್ಮ ತೂತು ಮುಚ್ಕೊಳಕ್ ಬಂದು ಹೋಗಿ ಅದಕ್ಕೆ ನಾವು CID ತನಿಖೆ ಕೊಡ್ತೀನಿ ಅಂತ ಪ್ರಪ್ರಥಮನೆ G. ಪರಮೇಶ್ವರ್ ಅವರು ಅದಕ್ಕೆ ಘಟನೆ ಆಗಿ ಕೆಲವೇ 1 ಗಂಟೆಯಲ್ಲಿ ಅದನ್ನ ನಾವು ಪರಿಗಣಿಸಿ ಮರಣದಂಡ ಇಲ್ಲ ಎನ್ಕೌಂಟರ್ ಮಾಡಿಸ್ತಂತ ಎಲ್ಲರೂ ಇವತ್ತಿಗೆ ನೋಡ್ರಿ. ಜಸ್ಟ್ ಹೋಗಿ ಅವ್ರ ಸಂತಾನ ನಿರಂಜನ್ ನೇಹಾರ ತಂದೆಯವರಿಗೆ ಸಂತಾನ ವೇಳೆ ಬಂದರು ಅಷ್ಟವರು ಹೇಳಿಕೆಯವರು ಕಾಂಗ್ರೆಸ್ ಕಾರ್ಪೊರೇಟರ್ಗೆ ರಕ್ಷಣೆ ಕೊಡಾಗಿಲ್ಲ ಅವ್ರ ಮಕ್ಕಳಿಗೆ, ಅವರಿಗೆ ಕಾಂಗ್ರೆಸ್ದವ್ರಿಗೆ. ನಾಳೆ ನಿಮ್ಮ ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ, ನಮ್ಗೇನು ರಕ್ಷಣೆ ಕೊಡ್ತಾರೆ ಇವರು? ಒಳ್ಳೆಯದಾರು ಭಾರತ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ರಾಹುಲ್ ಗಾಂಧಿಗೆ ನಾವು ರಾಹುಲ್ ಬಾಬಾ, ಪಪ್ಪು ರಾಹುಲ್ ಅಂತೀವಿ, ತಲೆಗಿಟ್ಕೊರಿ. ಅವ್ರು ಯಾವತ್ತು ಆ ಕುರ್ಚಿಗೆ ಅವ್ನು ಯೋಗ್ಯನಲ್ಲ.
ಯಾರು ರಾಹುಲ್ ಗಾಂಧಿ. ನಿಮ್ಗೆ ಹೇಳ್ಬೇಕಂದ್ರೆ ಈ ದೇಶ ರಕ್ಷಣೆ ಇರೋದು ಭಾರತೀಯ ಜನತಾ ಪಕ್ಷದಿಂದನೇ, ಹೇಳ್ಬೇಕಂದ್ರೆ ನರೇಂದ್ರ ಮೋದಿ ಅವರಿಂದನೇ ಈ ದೇಶ ರಕ್ಷಣೆ ಇರೋದು. ನಾವು ಕಟ್ಟುಗುರ ಕೈಯಲ್ಲಿ ನಮ್ಮ ದೇಶ ಕೊಡಕ್ಕೆ ನಾವು ಯಾರು ಒಪ್ಪಂಗಿಲ್ಲ. ಇದೊಂದು ಪಟ್ಟು ನಾನು ಹೇಳಬಯಸ್ತೀನಿ. ಪ್ರಚಾರ ಹೇಗೆ ನಡೀತಾ ಇದೆ ಸರ್? ಪ್ರಚಾರ ಬರದಿಂದ ಸಾಕ್ತಾ ಇದೆ. ನಮಗೆ ಪ್ರಹ್ಲಾದ್ ಜೋಶಿ ಅವರು 4 ಲಕ್ಷ ಅಂತರದಿಂದ ಗೆಲ್ತಾರ ವಿಶ್ವಾಸ ಇದೆ. ಜನರು ಆ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. Yeah.